ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ಐಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಕೂಡ ಮಾಡುತ್ತೆ. ಈ ಪ್ರಕರಣದಲ್ಲಿ ಯಾರ್ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಸಂತ್ರಸ್ತರ ಬವಣೆ ಕೂಡ ತಿಳಿದಿದೆ ಅಂತ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಅರೆಸ್ಟ್ ಆಗಿರುವಂತಹ ದೇವರಾಜೇಗೌಡನ ಮಾತಿಗೆ ನಾವು ಬೆಲೆ ಕೊಡಬೇಕಾ? ಯಾರೇ ಆಗಲಿ ಕಾನೂನು ಅದರ ಕೆಲಸವನ್ನ ಮಾಡೇ ಮಾಡುತ್ತೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಸರಿಯಾಗಿ ಮಾಡ್ತಾ ಇದ್ದಾರೆ. ಅದು ವಿಭಿನ್ನ ತಿರುವು ಮಾಧ್ಯಮದ ಮೂಲಕ ಏನು ನಡೀತಾ ಇದೆ ಆವಾಗ ಆ ಸಂದರ್ಭದಲ್ಲಿ ಈ ಥರ ಚರ್ಚೆಗಳಾಗೋದು ಸಹಜ. ಆದರೆ ಒಂದು SIT ಅವರು ದೇ ಆರ್ ಕೇಪಬಲ್, ಅವರು ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ತುಂಬ ಹೇಳಿಕೆಗಳು ವಿಭಿನ್ನ ರೀತಿಯಲ್ಲಿ ಬರಬೇಕಾದ್ರೆ ಇಂಥ ಚರ್ಚೆಗಳು ಸಹಜವಾಗಿರ್ತದೆ. ಆದರೆ ನಾವು ಯಾರು ಏನೇ ಮಾಡಿದ್ರೂ ಕೂಡ ಸಂತ್ರಸ್ತರು ಭಾಳ ಮುಖ್ಯ ಆಗ್ತಾರೆ. ಸಂತ್ರಸ್ತರ ಒಂದು ಭಾವನೆ ಏನಿದೆ ಅದನ್ನು ನಾವು ಕಾಪಾಡಬೇಕಾಗತ್ತೆ, ಅವರಿಗೆ ನ್ಯಾಯ ಕೊಡಿಸ್ಬೇಕಾಗತ್ತೆ. ಅದನ್ನು ನಮ್ಮ ಸರ್ಕಾರದಿಂದ 100ಕ್ಕೆ 100 ಅದು ಆಗುತ್ತೆ ಅಂಥೇಳಿ ವಿಶ್ವಾಸ ಇದೆ. ದೇವರಾಜೇಗೌಡರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಅವ್ರು ಯಾವ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಹೇಳಬೇಕಾಗ್ತದೆ. ಏನೇ ಆಗಲಿ ಕಾನೂನಿದೆ, ಕಾನೂನು ರೀತಿಯಲ್ಲಿ ಆಗಬೇಕೆ ಹೊರತು ಇದನ್ನೆಲ್ಲ ಯೂಶ್ವಲಿ ಏನಾಗ್ತದೆ ಇಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ಒಂದೇ ರೀತಿ ಅದನ್ನು ಅರ್ಥಪೂರ್ಣವಾಗಿ ಹಾಗೆ ಆಗಿದೆ ಅಂತ ಹೇಳ್ಕೊಡೋದಕ್ಕಾಗೋದಿಲ್ಲ. ಹಾಗೇನಾದ್ರೂ ಕೇಸ್ಗಳಿದ್ದಾವೆ, ಕೇಸ್ ಹಾಕ್ಕೊಂಡು ಅದನ್ನೆಲ್ಲ ನಡೀಲಿ ಅಂತಕ್ಕಂಥದ್ದು ಇದು. ಬಟ್ ಎಸೆನ್ಸ್ ಏನು ಅಂದರೆ ಫಸ್ಟ್ ಮೇಯ್ನ್ ಬೇಸ್ ಏನು ಅಂತ ಹೇಳಿದರೆ ಆ ಸಂತ್ರಸ್ತ ಗತಿ ಅದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಮಾಧ್ಯಮದ ಮೂಲಕನೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಒತ್ತನ್ನು ಕೊಡೋದು ಒಳ್ಳೆಯದು. ಬಿಕಾಸ್ ಇಟ್ಸ್ ಟೇಕಿಂಗ್ ಎ ಡಿಫ್ರೆಂಟ್ ಟರ್ನ್ ಆಲ್ ಟುಗೆದರ್. ನಾವು ಬೇಸಿಕ್ ಇದನ್ನು ಮರ್ತು ಬಿಡ್ತಾ ಇದ್ದೀವಿ ಅನಿಸುತ್ತೆ, ಮಾಹಿತಿಗೆ. ಬಟ್ SIT ಅವರು ಅವರ ಕೆಲಸವನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ.